ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ಲವರ್ಸ್ ವಿಡಿಯೋದ ಮುಖಾಂತರ ತೋರಿಸ್ತೀನಿ ಅಂತ ತಮಿಳ್ನಾಡಲ್ಲಿ ಹಾಕ್ತೀನಿ. ಅದೇ ರೀತಿ 4 ತಿಂಗಳು ಪಾಪುದಂತ ಅವಳಿಗೆ 7:30 ಆಗಿದ್ದ ಸಮಯ. ಅವಳು ನಿದ್ದೆ ಇಷ್ಟೊತ್ತರೆಗೂ ಆಟಾಡ್ತಾಯಿದ್ಲು. ನಾವು 7 ಗಂಟೆ ಎಚ್ಚರ ಆಯಿತು. ಆವಾಗಿಂದಲೂ ಅವಳು ಆಟಾಡಿ ಒಂದು ಹಾಫ್ ಆನ್ ಅವರು ಈಗ ನಿದ್ದೆ ಮಾಡೋದಕ್ಕೆ ಅಳ್ತಾ ಇದ್ಲು. ಹಾಗಾಗಿ ಅವಳ ಜೋಲಿಲಾಕಿ ತುತ್ತ ಮಾಡಿಸ್ತಾ ಇದ್ದೀನಿ. ಕಡಿಮೆ ಅಂದರೆ ಒಂದು ಕಾಲು ಗಂಟೆನೂ ಆಗುತ್ತೆ, ಕೆಲವೊಂದು 20 ನಿಮಿಷದಾಗುತ್ತೆ. ಮುಗಿಸ್ಬಿಟ್ಟು ಅದಾದ ತಕ್ಷಣ ನಾನು ಮಾರ್ನಿಂಗ್ ಕೆಲವೊಂದು ಕೆಲಸಗಳು ಇರ್ತಾವಲ್ಲ, ಅಂದರೆ ಮೊದಲನೇ ಕೆಲಸ ಬಂದುಬಿಟ್ಟು ಕಸ ಕ್ಲೀನ್ ಮಾಡೋದು. ಶುಕ್ರವಾರ ಆಗಿರೋದ್ರಿಂದ ಮನೆ ಕೆಲಸ ತುಂಬಾ ಇರುತ್ತೆ, ಬೇಗನೆ ಮಾಡ್ಕೋಬೇಕಾಗುತ್ತೆ. ಪಾಪು ಮಲಗಿದಾಗ ನಾವು ಎಲ್ಲ ಕೆಲಸನೂ ಮಾಡ್ಕೊಳ್ಳಿಕ್ಕಾಗೋದು. ಮನೆ ಕಸ ಕ್ಲೀನ್ ಮಾಡಿದ್ಮೇಲೆ ಮತ್ತು ಕೆಲಸನೂ ಕೂಡ ನೆಲ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಕೆಲವೊಂದು ಇವುಗಳನ್ನ ಮಾಡೋದು. ವಾರಕ್ಕೊಂಟೆ ನಾನು ಶುಕ್ರವಾರನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಮತ್ತು ಟಿಫನ್ ಕೂಡ ರೆಡಿ ಮಾಡಬೇಕು ಅಲ್ಲ ಬೇಗನೆ. ಅದೇ ರೀತಿ ಕಸನೂ ಕೂಡ ಕ್ಲೀನ್ ಮಾಡಿದ್ದಾಯಿತು. ಅದಾದಮೇಲೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹಾಗೆ ಟೇಬಲ್ ಕುರ್ಚಿಗಳನ್ನ ಧೂಳು ಒರೆಸ್ಕೋಬೇಕಿತ್ತು. ಮಧ್ಯೆ ಬಟ್ಟೆಯಲ್ಲಿ ಬಕೆಟಲ್ಲಿ ನೀರು ತೊಗೊಂಡ್ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ. ಆಗಲೇ ಆಗಿಬಿಟ್ಟು ಸಮಯ 9 ಗಂಟೆ ಆಗಿದೆ. ಎಲ್ಲ ಮುಗಿಯೋಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಅಷ್ಟೊತ್ತಿಗೆ ಪಾಪು ಕೂಡ ಅವಳ ಸೌಂಡ್ ಕೇಳಿಸ್ತಾ ಇತ್ತು. ಆದರೂ ಬೇಗನೆ ಮುಗಿಸ್ಬಿಟ್ಟು ಅವಳನ್ನ ಕರ್ಕೊಳ್ಳೋಣ ಅಂತೇಳಿ ಜೋಲಿನಲ್ಲೇ ಅವಳ ತೂಕದಲ್ಲೇ ಅವಳು ಕೆಲಸನ ಮಾಡ್ಕೊಳ್ತಾ ಇದ್ದೆ. ಅವಳು ಕೂಡ ಇನ್ನೂ ಆಟ ಆಡ್ತಾ ಇದ್ಲು ಜೋಗಿನಲ್ಲಿ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅವಳನ್ನ ಕರ್ಕೊಂಡು ಬಂದು ಹಾಲಲ್ಲಿ ಬಿಸಿಲು ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ಗೆ. ಕರ್ಕೊಬಂದು ಹಾಲಲ್ಲಿ ಅವಳನ್ನ ಮಲಗಿಸ್ಕೊಂಡು ದಾಳಿಂಬೆ ಹಣ್ಣಿದ್ದು ದಾಳಿಂಬೆ ಹಣ್ಣಿನಿಂದ ಅವಳಿಗೆ ಸ್ವಲ್ಪ ಜ್ಯೂಸ್ ಅದು ಮಾಡಿ ಸ್ಪೂನ್ ಹಾಕಿ ಕುಡಿಸೋಣ ಅಂತೇಳಿ. ನಾನು ಕೂಡ ಇದೇ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿಸ್ತಾ ಇರೋದು. ಸ್ವಲ್ಪ ಸ್ವಲ್ಪನೇ ಕುಡಿಸ್ತಾ ಇದ್ದೀನಿ. ಅವಳು ಹಂಗೆ ಹಿಂಗೂ ಮಾಡಿ ಒಂದು ಅರ್ಧ ಸ್ಪೂನ್ ಕುಡಿಸ್ತಾ ಹೋಗ್ತಾಯಿದ್ವಿ. ಆಗಲೇ ಸಮಯ ಬಂದುಬಿಟ್ಟು 10:30 ಆಗಿತ್ತು. ನಾನು ಕೂಡ ಟಿಫನ್ ಮಾಡ್ಕೊಂಡಿರಲಿಲ್ಲ ಅವತ್ತು. ಕ್ಲೀನಿಂಗಲ್ಲಿ ನನಗೆ ಟೈಮ್ ಆಗಿ ಹೋಗ್ಬಿಡ್ತು. ಅಷ್ಟೊತ್ತಿಗೆ ಪಾಪು ಇದ್ರಿಂದ ಅವತ್ತು ನಾನು ಟಿಫನ್ನು ಕೂಡ ಲೇಟಾಗಿ ಮಾಡಿದೆ. ಅದಾದ ತಕ್ಷಣ ಅವಳು ಟಿಫನ್ ಮಾಡಿಕೊಂಡು ಮನೆ ಕೆಲಸನ ಮುಗಿಸಿದ್ದೆ. ಆಮೇಲೆ ಅವಳಿಗೆ ಸ್ನಾನ ಮಾಡಿಸೋಕ್ಕಿತ್ತು. ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಅವಳನ್ನ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ಅವಳನ್ನ ಆಟ ಆಡಿಸ್ತಾ ಅವಳ ಹತ್ರ ನಾನು ಹಾಫ್ ಆನ್ ಅವರ್ ಅವಳ ಜೊತೆಗೆ ವೀಡಿಯೋ ಮಾಡ್ತಾನೆ. ಅವಳು ಸ್ವಲ್ಪ ಅವಳು ಕೂಡ ಖುಷಿಯಾಗಿಯೇ ಆಟ ಆಡ್ತಾಯಿದ್ಲು. ಸಮಯ ಆವಾಗಲೇ 12:30 ಆಗಿದೆ. ಆಮೇಲೆ ಅವಳು ನಿದ್ದೆಗೆ ಹೊರಡ್ತಾ ಇದ್ಲು. ಆಟ ಆಡ್ತಾ ಅವಳಿಗೆ ನಿದ್ದೆ ಬಂದರೆ ತುಂಬಾ ಹತ್ತು ಬಿಡ್ತಾಳೆ. ಹಾಲು ಕೂಡ ಕುಡಿಯೋದಿಲ್ಲ ಆ ಸಮಯದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋನ ಕೊನೆವರೆಗೆ ನೋಡೋಕ್ಕೆ ಪ್ಲೀಸ್ ಲೈಕ್ ಮಾಡಿ.